ನಮಸ್ಕಾರ ಈ ದಿನ.comಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ನಮ್ಮ ಕುಟುಂಬಕ್ಕೆ ವಿಷ ಇಕ್ಕಿದವರ ಜೊತೆ ವೇದಿಕೆ ಹಂಚಿಕೊಳ್ಳೋದಾ? ಹಾಸನದ ಬೀದಿಯಲ್ಲಿ ಪೆನ್ ಡ್ರೈವ್ ಸಿಗೋಕೆ ಕಾರಣವಾದ ಪ್ರೀತಮ್ ಗೌಡ ಭಾಗವಹಿಸುವಂತಹ ಪಾದಯಾತ್ರೆಯಲ್ಲಿ ನಾನು ಭಾಗಿಯಾಗೋದಿಲ್ಲ, ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ, ಪಾದಯಾತ್ರೆಗೆ ಜೆಡಿಎಸ್ನ ನೈತಿಕ ಬೆಂಬಲವೂ ಇಲ್ಲ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು? ಇದು ನನ್ನ ಮನಸ್ಸಿಗೂ ನೋವಾಗಿದೆ. ಯಾವ ರೀತಿ ನಡ್ಕೊಂಡಿದ್ದಾರೆ ಇವರು. ಈ ಪಾದಯಾತ್ರೆಯನ್ನ ಕಾರ್ಯಕ್ರಮದ ಮುಖ್ಯಸ್ಥರುಗಳನ್ನು ಯಾರು ಮಾಡ್ಕೊಂಡಿದ್ದಾರೆ? ಹೂ ಇಸ್ ದಟ್ ಪ್ರೀತಮ್ ಗೌಡ? ದೇವೇಗೌಡರ ಕುಟುಂಬವನ್ನ ಸರ್ವನಾಶ ಮಾಡ್ಲಿಕ್ಕೆ ಹೋದಂತವನ್ನ ಸಭೆ ಕರೆದು ಕೂರಿಸ್ಕೋತಾರೆ, ನನ್ನ ಸಭೆ ಕರೀತಾರೆ. ಯಾರ ಕಾರಣ? ಆ ಪೆನ್ ಡ್ರೈವ್ಗಳನ್ನ ಬೀದಿ ಹಂಚಲಿಕ್ಕೆ. ನಮ್ಮ ಕುಟುಂಬಕ್ಕೆ ವಿಷ ಆಗ್ತಕ್ಕಂಥವ್ರನ್ನ ಜೊತೆಲಿ ಕೂರಿಸ್ಕೊಂಡು ಇವತ್ತು ಇದಕ್ಕೆ ನಮ್ಮ ಬೆಂಬಲ ಕೇಳ್ತಾರ. ಇಂಥವ್ರನ್ನ ನನ್ನನ್ನ ಸಭೆ ಕರೀತಾರ, ಅವ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ಕರೀತಾರ. ನಿನ್ನೆ ಮೊನ್ನೆವರೆಗೂ ಬಿಜೆಪಿ ನಾಯಕರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿ, ಜಂಟಿ ಪತ್ರಿಕಾಗೋಷ್ಠಿ ನಡೆಸುವಲ್ಲಿ ಕಾಣಿಸಿಕೊಂಡಿದ್ದಂತ ಕುಮಾರಸ್ವಾಮಿ ಅವರು ಇದ್ದಕ್ಕಿದ್ದಂತೆ ಹಿಂದೆ ಸರಿಯೋಕೆ ಪ್ರೀತಮ್ ಅನ್ನೋ ಹೆಸರು ಕಾರಣ ಆಗಿರೋದು ನಿಜಾನಾ? ವಿಷ ಇಕ್ಕದವರು ಅಂತ ಯಾರಿಗೆಲ್ಲ ಕುಮಾರಸ್ವಾಮಿ ಹೇಳ್ತಿದ್ದಾರೆ, ಇದು ನಿಜವಾದ ಕಾರಣನಾ? ಹಾಗಾದ್ರೆ ಉತ್ತರ ಖಂಡಿತವಾಗ್ಲೂ ಇಲ್ಲ ಅಂತ ಹೇಳುತ್ತೆ ಜೆಡಿಎಸ್ನ ಮೂಲಗಳು. ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ ಮೂಡಾದಿಂದ ಸೈಟ್ ಹೋಗಿದೆ ಅನ್ನೋದನ್ನ ಇಟ್ಕೊಂಡು ಇಷ್ಟು ದೊಡ್ಡ ಮಟ್ಟದ ರಾದ್ದಾಂತ ಮಾಡೋದು ಜೆಡಿಎಸ್ನವರಿಗೂ ಇಷ್ಟ ಇರಲಿಲ್ಲ ಅಂತಾರೆ ಕೆಲವರು. ಹಲವಾರು ವರ್ಷಗಳಿಂದ ಸಿದ್ದರಾಮಯ್ಯನವರನ್ನ ಹತ್ತಿರದಿಂದ ಬಲ್ಲಂಥ ಜೆಡಿಎಸ್ ಮುಖಂಡರು ಆಪ್ತ ಮಾತುಗಳಲ್ಲಿ ಹೇಳೋದೇ ಬೇರೆ. ಮೂಡಾ ಸೈಟ್ ಬಹುಶಃ ಸಿದ್ದರಾಮಯ್ಯನವರ ಗಮನಕ್ಕೆ ಬಾರದೇ ಹೋಗಿರುವಂತ ಸಾಧ್ಯತೆ ಇದೆ. ಅವ್ರಿಗೆ ಮೊದಲೇ ಮಾಹಿತಿ ಗೊತ್ತಿದ್ರೆ ಸಾಮಾನ್ಯವಾಗಿ ಇದಕ್ಕೆಲ್ಲ ಅವರು ಆಸ್ಪದ ಕೊಡ್ತಾ ಇರಲಿಲ್ಲ. ಆಗಿದ್ದಾಗ ಹೋಗಿದೆ. ಸಿದ್ದರಾಮಯ್ಯನವರು ರಾಜಕಾರಣದಲ್ಲಿ ಈಗಲೂ ಶುದ್ಧ ಹಸ್ತರು ಅನ್ನೋದು ನಮಗೂ ಗೊತ್ತಿದೆ ಎನ್ನುವಂತ ಉದಾರವಾದಿ ಖಟ್ಟರ್ ಜೆಡಿಎಸ್ ಮುಖಂಡರು ಇದ್ದಾರೆ. ಮೂಡಾದಿಂದ ಸಿಎಂ ಕುಟುಂಬಕ್ಕೂ ದೇವೇಗೌಡ ಅವರ ಫ್ಯಾಮಿಲಿಗೂ ಬಿಜೆಪಿ ಜೆಡಿಎಸ್ ನಾಯಕರಿಗೂ ಸೈಟ್ಗಳು ಹೋಗಿದೆ ಅನ್ನೋದನ್ನ ದಾಖಲೆಗಳು ಹೇಳ್ತಾ ಇದೆ. ಎಷ್ಟು ಕಾನೂನಾತ್ಮಕ, ಎಷ್ಟು ಕಾನೂನು ಬಾಹಿರ ಅನ್ನೋದು ತನಿಖೆ ಆಗಬೇಕಾದ ಸಂಗತಿನೇ ಹೌದು. ರಾಜಕೀಯ ಮಟ್ಟದಲ್ಲಿ ಹೇಳೋದಾದ್ರೆ ಇದೊಂದು ಕ್ಷುಲ್ಲಕ ವಿಚಾರವನ್ನ ಇಟ್ಕೊಂಡು ದೊಡ್ಡ ರಾದ ಅಂತ ಮಾಡಿ ಪೊಲಿಟಿಕಲ್ ಮೈಲೇಜ್ ಗಿಟ್ಟಿಸಿಕೊಳ್ಳುವಂತ ಒಂದು ತಂತ್ರ. ಸಿದ್ದರಾಮಯ್ಯನವರಿಗೆ ಇರುವಂತ ಕ್ಲೀನ್ ಇಮೇಜ್ ಅನ್ನ ಅಳಸ ಹಾಕೋಕೆ ರಾಜಕೀಯ ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನೋದು ರಾಜಕಾರಣದ ಅಇಇ ಬಲ್ಲವರು ಎಲ್ರಿಗೂ ಸಹ ಇದು ಗೊತ್ತಾಗತ್ತೆ. ಮೂಡಾದಿಂದ ದೇವೇಗೌಡ ಅವರ ಕುಟುಂಬ ಕಾನೂನು ಬಾಹಿರ ನಿವೇಶನ ಪಡೆದಿದೆ ಅಂತ ಬಿಜೆಪಿ ಈ ಹಿಂದೆ ಜಾಹೀರಾತು ನೀಡಿದ್ದು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಜೆಡಿಎಸ್ ಹಿಂದೆ ಸರಿತಾ ಅನ್ನೋದು ಅನುಮಾನ ಹುಟ್ಟಿಸತ್ತೆ. ಇಂಥ ವಾದ ಪ್ರತಿವಾದ, ಕಾನೂನು ಗುದ್ದಾಟಗಳೆಲ್ಲ ಇದ್ದದ್ದೇ. ಇಷ್ಟಕ್ಕೆ ಜೆಡಿಎಸ್ ಪಾದಯಾತ್ರೆಯಿಂದ ಹಿಂದೆ ಸರಿಯತ್ತೆ ಅಂತ ಭಾವಿಸ್ಲಿಕ್ಕಾಗೋದೇ ಇಲ್ಲ. ಒಂದ್ ವೇಳೆ ಪಾದಯಾತ್ರೆ ನಡೆದ್ರೆ ಯಾರಿಗ್ ಲಾಭ, ಯಾರಿಗ್ ನಷ್ಟ ಅನ್ನೋದು ಇದರ ಹಿಂದಿರುವಂತಹ ಸರಳ ಲೆಕ್ಕಾಚಾರ. ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡು ಮಾತ್ರಕ್ಕೆ ತಾನೇ ಬಿಜೆಪಿ ಆಗಿ ಬಿಡೋದು ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೇದಲ್ಲ. ಅನಿವಾರ್ಯವಾಗಿ ಅವರೊಂದಿಗೆ ಹೋಗಿದ್ರೂ ಪಕ್ಷವನ್ನ ಬಿಜೆಪಿಗಾಗಿ ಬಲಿ ಕೊಡ್ಲಿಕ್ಕಾಗೋದಿಲ್ಲ. ಹೀಗಾಗಿ ಕೆಲ ದಿನಗಳಿಂದಾನೇ ಜೆಡಿಎಸ್ ಒಳಗೆ ಪಾದಯಾತ್ರೆಯ ಬಗ್ಗೆ ಭಿನ್ನಾಭಿಪ್ರಾಯವಿತ್ತು ಅಂತ ಹೇಳುತ್ತೆ ಒಂದಿಷ್ಟು ಮೂಲಗಳು. ಹೇಳಿ ಕೇಳಿ ಹಳೆಯ ಮೈಸೂರು ಭಾಗ ಜೆಡಿಎಸ್ ಕಾಂಗ್ರೆಸ್ಸಿನ ಭದ್ರಕೋಟೆ. ಬಿಜೆಪಿ ಜೊತೆ ಜೆಡಿಎಸ್ ಹೋಗುವ ಮೂಲಕ ಈಗಾಗಲೇ ಹಳೆಯ ಮೈಸೂರು ಭಾಗದಲ್ಲಿ ಬಿಜೆಪಿ ಚಿಗುರ್ತಾ ಇದೆ. ಬೆಂಗಳೂರು ಟು ಮೈಸೂರು ದಾರಿಯುದ್ದಕ್ಕೂ ಹೋಗುವಂತ ಪಾದಯಾತ್ರೆ ಜೆಡಿಎಸ್ ಪ್ರಾಬಲ್ಯದ ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣವನ್ನ ಹಾದು ಮೈಸೂರನ್ನ ತಲುಪತ್ತೆ. ಪಾದಯಾತ್ರೆಗೆ ಜೆಡಿಎಸ್ ಕಾರ್ಯಕರ್ತರನ್ನ ದೂಡಿದ್ರೆ ಅದರಿಂದ ಬಿಜೆಪಿ ಬಲವರ್ಧನೆ ಆಗ್ತದೆಯೇ ಹೊರತು ಜೆಡಿಎಸ್ ಕಳೆದುಕೊಳ್ಳೋದೇ ಹೆಚ್ಚು. ಮಂಡ್ಯದ ಮಾರ್ಗದಲ್ಲಿ ಕೇಸರಿ ಪತಾಕೆಯನ್ನ ಹಾರಿಸೋದು ಬಿಜೆಪಿಗೆ ಅನುಕೂಲ. ಮಂಡ್ಯದಲ್ಲಿ ಬೇರ್ ಬಿಡೋಕೆ ದಶಕಗಳಿಂದಾನು ಹರಸಾಹಸ ಪಡ್ತಾ ಇರುವಂತ ಬಿಜೆಪಿಗೆ ಪಾದಯಾತ್ರೆಯೂ ಸಹ ಒಂದು ನೆಪ. ಪಕ್ಷ ಉಳಿದ್ರೆ ಮಾತ್ರ ನಮ್ಮ ಕುಟುಂಬ ಉಳಿಯತ್ತೆ ಅನ್ನೋ ಸತ್ಯ ಕುಮಾರಸ್ವಾಮಿ ಅವರಿಗೂ ಗೊತ್ತಿದೆ. ಬಿಜೆಪಿ ತನ್ನ ಬಲವನ್ನ ಈ ಭಾಗದಲ್ಲಿ ಹೆಚ್ಚಿಸಿಕೊಂಡ್ರೆ ಮುಂಬರುವಂತ ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ನಲ್ಲಿ ಹೆಚ್ಚಿನ ಸೀಟ್ಗಳನ್ನ ಪಡೆಯೋಕೆ ಬೇಡಿಕೆ ಇಡತ್ತೆ. ಇದು ಜೆಡಿಎಸ್ ಅಸ್ತಿತ್ವಕ್ಕೆ ಧಕ್ಕೆ ಆಗತ್ತೆ. ಇದಷ್ಟೇ ಅಲ್ಲ, ಕೇಂದ್ರದಲ್ಲಿ ಕೈಗಾರಿಕಾ ಮಂತ್ರಿ ಮಾಡಿರುವಂತ ಮೋದಿ ಮತ್ತು ಶಾಗಳು ಕುಮಾರಸ್ವಾಮಿ ಅವರನ್ನ ಮುಂದಿಟ್ಕೊಂಡು ಗಣಿ ಭೂಮಿಗಳನ್ನ ಅದಾನಿಗೆ ಮಾರೋಕೆ, ಅದರ ಕೊಳಕನ್ನ ಕುಮಾರಸ್ವಾಮಿ ತಲೆ ಕಟ್ಟೋಕೆ ಈಗಾಗಲೇ ಪ್ಲಾನ್ ಮಾಡಿ ರೆಡಿ ಇಟ್ಕೊಂಡಿದ್ದಾರೆ. ಅದರ ಮೊದಲ ಭಾಗವಾಗಿ ದೇವದಾರಿ ಗಣಿ, ನಂತರದ್ದು ಮಂಡ್ಯದಲ್ಲಿ ಸಿಗುವ ಲಿಥಿಯಂ. ಇದು ನೇರವಾಗಿ ಮಂಡ್ಯದ ಜನಕ್ಕೆ ಹೊಡೆತ ಬೀಳತ್ತೆ, ಜನಜೀವನ ಅಸ್ತವ್ಯಸ್ತಗೊಳ್ಳುತ್ತೆ. ಅದು ಕುಮಾರಸ್ವಾಮಿ ಅವರಿಗೆ ಕೆಟ್ಟ ಹೆಸರು ತರತ್ತೆ, ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ.
ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡದ್ದೇ ದೇವೇಗೌಡ ಅವರ ಕುಟುಂಬದ ಆಸ್ತಿಗಳ ಮೇಲೆ ಇಡಿ ಸಿಬಿಐ ದಾಳಿ ಆಗದೇ ಇರಲಿ ಅನ್ನೋದಾಗಿತ್ತು ಅಂತ ಹೇಳ್ತಾರೆ ರಾಜಕೀಯ ವಿಶ್ಲೇಷಕರು. ಈಗ ಕೇಂದ್ರದಲ್ಲಿ ಪರಿಸ್ಥಿತಿ ಬೇರೆ ಆಗಿದೆ. ಬಹುಮತ ಸಿಗದೇನೆ ಮೋದಿನೇ ಎದುರಿಸಿ ಬಿಡ್ತಿದ್ದಾರೆ. ಜೊತೆಗೆ ನಾವು ಕೇಳಿದ ಖಾತೆಗಳು ಸಿಕ್ಕಿಲ್ಲ ಅಂದಮೇಲೆ ನಾವ್ಯಾಕೆ ಅವ್ರ ಕೈಗೆ ಅಡಿಯಾಳಾಗಿ ಕೆಲಸ ಮಾಡಬೇಕು ಅಂತ ನಾಯ್ಡು ನಿತೀಶ್ಗಳೇ ಆಟ ಆಡ್ತಾ ಇರುವಾಗ ನಾವು ನಮ್ಮ ತಾಕತ್ತನ್ನ ತೋರ್ಬೇಕು, ನಾವು ನಾವಾಗಿಯೇ ಉಳಿಬೇಕು ಅನ್ನೋದು ಗೌಡರ ಇರಾದೆ ಅನ್ನೋ ಮಾತುಗಳು ಸಹ ಇದೆ. ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಭೀಕರ ನೆರೆಯ ರಾಜ್ಯ ಕೇರಳದಲ್ಲಿ ಅಪಾರ ಸಾವು ನೋವು ಇದೆಲ್ಲ ವರದಿ ಆಗ್ತಾ ಇರುವಂತಹ ಟೈಮ್ನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಪಾದಯಾತ್ರೆ ಹಮ್ಮಿಕೊಂಡ್ರೆ ಜನಮಾನಸಕ್ಕೆ ನಕಾರಾತ್ಮಕ ಸಂದೇಶ ಹೋಗುತ್ತೆ ಅನ್ನೋ ಎಚ್ಚರಿಕೆಯೂ ಸಹ ಕುಮಾರಸ್ವಾಮಿ ಅವರ ಮಾತುಗಳಲ್ಲಿ ಇಣುಕಿದೆ. ಜೆಡಿಎಸ್ಗಾಗುವಂತ ಲುಕ್ಸಾನು ಪರಿಗಣಿಸಿನೇ ಕುಮಾರಸ್ವಾಮಿ ಅವರು ಒಂದು ಹೆಜ್ಜೆ ಹಿಂದೆ ಇಟ್ಟಿರೋದು ಖಚಿತ ಆಗತ್ತೆ. ಅಂದಾಗೆ ಪಾದಯಾತ್ರೆಯಿಂದ ಹಿಂದೆ ಸರಿಯೋಕೆ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತ ಕಾರಣ ಕೂಡ ಕುಂಟು ನೆಪ ಅನ್ನೋದು ಮೇಲ್ನೋಡಕ್ಕೆ ಗೊತ್ತಾಗ್ತಾ ಇದೆ. ಪೆನ್ಡ್ರೈವ್ಗಳನ್ನ ಹಾಸನದ ಹಾದಿ ಬೀದಿಯಲ್ಲಿ ಎಸೆದು ದೇವೇಗೌಡ ಅವರ ಕುಟುಂಬಕ್ಕೆ ಧಕ್ಕೆ ತಂದವನು ಪ್ರೀತಮ್ ಗೌಡ ಅನ್ನೋ ಆರೋಪ ಮಾಡುವಾಗಲೂ ಪ್ರಜ್ವಲ್ ಮಾಡಿರುವ ಅಕ್ಷಮ್ಯ ಅಪರಾಧದ ಕಿಂಚಿತ್ತು ಅಳುಕು ಆಕ್ರೋಶ ಇಲ್ಲದೆ ಇರೋದು ಕಾಣುತ್ತೆ. ಕೊಟ್ಟ ಕಾರಣ ಆದ್ರೂ ಮಾನವೀಯ ನೆಲೆಯಲ್ಲಿ ಇದೆಯಾ ಅಂತ ಕೇಂದ್ರ ಸಚಿವರು ಚಿಂತಿಸಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.